24 ಡಿಸೆಂಬರ್ 1999ರಂದು ಒಂದು ಪ್ಲೇನ್ ಹೈಜಾಕ್ ಆಗುತ್ತೆ. ಅದರ ನಷ್ಟ ಭಾರತ ಇವತ್ತಿಗೂ ಅನುಭವಿಸ್ತಾ ಇದೆ. ಹೌದು, ಕಾಠ್ಮಂಡುವಿನಿಂದ IC-814 ಪ್ಲೇನ್ ದೆಹಲಿಗೆ ಬರ್ತಾ ಇತ್ತು. ಆದರೆ ದಾರಿ ಮಧ್ಯೆ 4 ಜನ ಭಯೋತ್ಪಾದಕರು ಪ್ಲೇನ್ ಅನ್ನ ಹೈಜಾಕ್ ಮಾಡ್ತಾರೆ. ಮತ್ತೆ ಈ ಪ್ಲೇನ್ ದೆಹಲಿಯಲ್ಲಿ ಲ್ಯಾಂಡ್ ಆಗೋದೇ ಇಲ್ಲ. ಈ ಪ್ಲೇನ್ ಅನ್ನ ಭಯೋತ್ಪಾದಕರು ಪಾಕಿಸ್ತಾನ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ರು. ಆದ್ರೆ ಕಡಿಮೆ ಫ್ಯೂಲ್ ಇರೋದ್ರಿಂದ ಅದನ್ನ ಅಮೃತ್ಸರ್ ನಲ್ಲಿ ಲ್ಯಾಂಡ್ ಆಗುತ್ತೆ. ಮತ್ತೆ ಭಾರತದ ಬಳಿ ಇದೊಂದೇ ಕೊನೆಯ ಅವಕಾಶ ಇತ್ತು ಇದನ್ನ ನಿಲ್ಲಿಸೋದು. ಆದ್ರೆ ಡಿಲೇ ಮತ್ತೆ ಕನ್ಫ್ಯೂಷನ್ ನ ಕಾರಣದಿಂದ ಅವರಿಗೆ ಅನುಮಾನ ಬರುತ್ತೆ. ನಂತರ ಮತ್ತೆ ಪ್ಲೇನ್ ಅನ್ನ ಹಾರಿಸಿ ಲಾಹೋರ್ ತಗೊಂಡು ಹೋಗಲಾಗುತ್ತೆ. ಅಲ್ಲಿ ಇದನ್ನ ರಿಫ್ಯೂಲ್ ಮಾಡಿ ದುಬೈಗೆ ತಗೊಂಡು ಹೋಗ್ತಾರೆ. ಮತ್ತೆ 2 ದಿನದ ನಂತರ ಅದನ್ನ ಕಂದಹಾರ್ ತಗೊಂಡು ಬರ್ತಾರೆ. ನಂತರ ಭಾರತದ ಜೊತೆಗೆ ನೆಗೋಷಿಯೇಷನ್ ಪ್ರಾರಂಭ ಆಗುತ್ತೆ. ಅದರಲ್ಲಿ ಅವರು 36 ಭಯೋತ್ಪಾದಕರನ್ನ ಬಿಡುಗಡೆ ಮಾಡುವಂತೆ ಕೇಳಿದ್ರು. ಆದ್ರೆ ಮಾತುಕತೆಯಲ್ಲಿ ಕೇವಲ 3 ಭಯೋತ್ಪಾದಕರನ್ನ ಬಿಡುಗಡೆ ಮಾಡಲಾಯಿತು. ಮತ್ತೆ 7 ದಿನಗಳ ನಂತರ ಪ್ಯಾಸೆಂಜರ್ಸ್ ಭಾರತಕ್ಕೆ ಬಂದ್ರು. ಬಿಡುಗಡೆ ಮಾಡಿದ್ದ ಭಯೋತ್ಪಾದಕರಲ್ಲಿ ಈತನೇ ಜೈಷೆ ಮೊಹಮ್ಮದ್ ಅನ್ನ ರಚನೆ ಮಾಡಿದ. ನಂತರ ಭಾರತದ ಒಳಗೆ ಪಾರ್ಲಿಮೆಂಟ್ ಮತ್ತೆ ಪುಲ್ವಾಮಾಗಳಂತಹ ದಾಳಿಗಳು ನಡೆದವು. ಆದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಈತನ ಕುಟುಂಬ ಸತ್ತು ಹೋಯಿತು. ಅದಕ್ಕೆ ಈ ಪ್ಲೇನ್ ಹೈಜಾಕ್ ಇವತ್ತಿಗೂ ನೋವು ಕೊಡುತ್ತೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.